ನಮಸ್ಕಾರ ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಅಪೂರ್ವ. ತಮಗೆಲ್ಲ ಉತ್ತರವಾಗಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡಿತು. ಆ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಆರಕ್ಷಣ ಬಗ್ಗೆ ಇತ್ತು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದ್ರೆ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈಗಾಗಲೇ ಆರಕ್ಷಣವನ್ನ ತೆಗೆದುಕೊಳ್ತಾ ಇದ್ದಾರೆ, ಅದರ ಒಂದು ಲಾಭವನ್ನು ಪಡೆಯುತ್ತಿದ್ದಾರೆ. ಆದಾಗ್ಯೂ ಕೂಡ ಇದೇ ಪಂಗಡದಲ್ಲಿ ಇದೇ ಜಾತಿಯಲ್ಲಿ ಅನೇಕ ಸಮುದಾಯಗಳು ಸಬ್ ಕಾಸ್ಟ್ ಏನಿದೆ ನೋಡಿ, ಸಾಕಷ್ಟು ಸಬ್ ಕಾಸ್ಟ್ಗಳು ಹಿಂದುಳಿದಿವೆ. ಅದಕ್ಕಾಗಿ ರಾಜ್ಯ ಸರ್ಕಾರಗಳು ಹಿಂದುಳಿದ ಈ ಒಂದು ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯಗಳಿಗೆ ರಿಸರ್ವೇಶನ್ ಆರಕ್ಷತೆಯನ್ನ ಮತ್ತೆ ಒಡೆದು ಕೊಡಬಹುದು ಅನ್ನುವಂಥ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ಹಾಗಾದ್ರೆ ಈ ಒಂದು ಚರ್ಚಾ ಕಳೆದ 2-3 ದಿನಗಳಿಂದ ಈ ಬಗ್ಗೆ ಇದೇ ವಿಷಯ ಕುರಿತು ಅಂದ್ರೆ ಕ್ರೀಮಿ ಲೇಯರ್ ಬಗ್ಗೆ, ಕೆನೆಪದರು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಈ ಕೆನೆಪದರು ಅಥವಾ ಕ್ರೀಮಿ ಲೇಯರ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಎಲ್ಲೆಡೆ ನಡೀತಾ ಇದೆ. ಆದಾಗ್ಯೂ ಕೂಡ ಒಂದು ಚರ್ಚೆ ಪ್ರಮುಖ ಅಂದ್ರೆ ಹೆಡ್ಲೈನ್ಸ್ ಪಡೆದಿದ್ದೇನೆಂದ್ರೆ ಈ ಬಿಜೆಪಿ ಸರ್ಕಾರ SC ST ಗೆ ಕೊಡುವಂತ ಒಂದು ರಿಸರ್ವೇಶನ್ ಏನಿದೆ ನೋಡಿ, ಅದನ್ನ ಹೇಗಾದ್ರೂ ಮಾಡಿ ಅದರ ಒಂದು ಅಂತ್ಯವನ್ನ ಹಾಡಬೇಕನ್ನುವಂಥ ಉದ್ದೇಶವಿದೆ ಅನ್ನುವಂಥದ್ದು ಕೆಲವೊಂದು ಕಡೆ ಚರ್ಚೆ ನಡೀತಾ ಇತ್ತು. ಆದಾಗ್ಯೂ ಕೂಡ ನಿನ್ನೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವರಾದಂತಹ ವೈಷ್ಣವ್ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರವು ಕೂಡ ತನ್ನ ನಿರ್ಧಾರವನ್ನ ಸ್ಪಷ್ಟವಾಗಿ ಹೇಳಿದೆ. ವೈಷ್ಣವ್ ಹಾಗಾದ್ರೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವರು ಹೇಳಿದ್ದೇನು ಅಂತ ಕೇಳಿದ್ರೆ, ಅವರು ಹೇಳಿದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಮೂಲ ಸಂವಿಧಾನದಲ್ಲಿ SC ST ಗೆ ಕೆನೆಪದರು ಅಥವಾ ಕ್ರಿಮಿ ಲೇಯರ್ ಏನಿದೆ ನೋಡಿ, ಅದಕ್ಕೆ ಯಾವುದೇ ಒಂದು ಪ್ರೊವಿಷನ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದಾಗ್ಯೂ ಕೂಡ ಕೇಂದ್ರ ಸರ್ಕಾರ ಈ ಬಗ್ಗೆ ತನ್ನ ಸ್ಪಷ್ಟನೆ ನೀಡಿದ್ದು, ಇಂಥ ಕ್ರಿಮಿ ಲೇಯರ್ ಬಗ್ಗೆ ನಾವು ಯಾವುದೇ ಒಂದು ಆಸಕ್ತಿಯನ್ನು ತೋರುವುದಿಲ್ಲ, ಅದು ಸುಪ್ರೀಂ ಕೋರ್ಟ್ನ ನಿರ್ಧಾರವಾಗಿರ್ಬೋದು. ಬಟ್ ಈ ಒಂದು ಸಂವಿಧಾನದಲ್ಲಿ, ನಮ್ಮ ದೇಶದ ಸಂವಿಧಾನದಲ್ಲಿ ಈ ಕ್ರಿಮಿ ಲೇಯರ್ಗೆ ಅವಕಾಶವಿಲ್ಲ ಅನ್ನುವಂಥ ಮಾತನ್ನು ಕೂಡ ವೈಷ್ಣವ್ ಅವರು, ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವರಾದಂಥ ವೈಷ್ಣವ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಕುರಿತು ಒಂದು ವಿಡಿಯೋನ ಹಾಕ್ತೀನಿ ನೋಡಿ, ವರದಿಯೊಂದಿಗೆ ವಿಡಿಯೋನ ಕೂಡ ಹಾಕ್ತೀನಿ. एक बहुत ही महत्वपूर्ण चर्चा हुई कैबिनेट में, उसके बारे में आपको ब्रीफ करना चाहूंगा. अभी जो हाल ही में माननीय सुप्रीम कोर्ट ने आरक्षण के विषय पर एक जजमेंट दिया है. इस जजमेंट ने सुप्रीम कोर्ट ने SC और ST के रिजर्वेशन के विषय में कुछ सुझाव दिए. आज माननीय प्रधानमंत्री जी की अध्यक्षता में कैबिनेट में इस विषय पर विस्तृत चर्चा हुई है और कैबिनेट का सुविचारित वेल थॉट थ्रू मत है कि NDA सरकार बाबा साहेब अंबेडकर जी के बनाए संविधान के प्रावधानों के प्रति प्रतिबद्ध है, संकल्पबद्ध है. बाबा साहेब अंबेडकर जी के संविधान के अनुसार SC और ST के रिजर्वेशन में क्रीमी लेयर का कोई प्रावधान नहीं है. कैबिनेट का सुविचारित मत है, वेल थॉट थ्रू डिसीजन है कि बाबा साहेब अंबेडकर के संविधान के अनुसार ही SC और ST का